ಗೃಹ ಸಚಿವ ಪರಮೇಶ್ವರ್ ಅವರು ಕ್ರಿಮಿನಲ್ಗಳಿಗೆ ವಾರ್ನಿಂಗ್ ಮಾಡಿಲ್ಲ. ಬದಲಾಗಿ ಗೃಹ ಸಚಿವರು ಪತ್ರಕರ್ತರಿಗೆ ವಾರ್ನಿಂಗ್ ಮಾಡಿದ್ದಾರೆ. ದಸರಾದಲ್ಲಿ ತಪ್ಪು ಹುಡುಕದಂತೆ ಪತ್ರಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರು ದಸರಾದಲ್ಲಿ ತಪ್ಪು ಹುಡುಕದಂತೆ ವಾರ್ನಿಂಗ್ ಮಾಡಿದ್ದಾರೆ. ಇಟ್ಸ್ ಅ ವಾರ್ನಿಂಗ್, ನೀವು ತಪ್ಪು ಹುಡುಕಬೇಡಿ ಅಂದಿದ್ದಾರೆ. ತಪ್ಪು ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿಬಿಡಿ, ಇಲ್ಲೇನೋ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳೋದನ್ನ ಕೇಳಿಕೊಳ್ಳಿ. ಊರ್ ಮರ್ಯಾದೆ ಯಾಕೆ ಕಳಿತೀರಾ ಅಂತ ವಾರ್ನ್ ಮಾಡಿದ್ದಾರೆ. ತಪ್ಪು ಹುಡ್ಕಕ್ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ ಹೋಗ್ಬಿಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನ ಅಂದ್ರೆ, ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಆದ್ರಿಂದ ಅಲ್ಲ ಹೇಳೋದಕ್ಕೆ ಕೇಳಿಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ, ಮೊದಲೇ ಹೇಳ್ಬಿಡಿ, ಸರಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀವು ಹೇಳಿ ಊರ್ ಮರ್ಯಾದೆ ಯಾಕೆ ಕಳಿತೀರಾ? ಅಷ್ಟೇ ಹೇಳೋದು ನಾನು, ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಯಾಕಂದ್ರೆ ನೀವು ಸ್ವಲ್ಪ ಒಂದೊಂದ್ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತದೆ, ಅದು ಹೋಗೋದು ಬೇಡ ಅಂತ ಹೇಳಿದ್ದೀನಿ. ತಪ್ಪು ಹುಡ್ಕಕ್ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ ಹೋಗ್ಬೇಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಪತ್ರಕರ್ತರು ಪ್ರಶ್ನೆ ಮಾಡೋದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಜಗದೀಶ್. ಅಶ್ವಿನಿ, ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುಮಕೂರು ದಸರಾ ಆಚರಣೆ ವಿಚಾರ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ನಡೆಸ್ತಾ ಇದ್ರು. ಸಭೆ ನಡೆಸುವಂತ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದಸರಾ ಒಂದು ವಿಚಾರವಾಗಿ ಯಾವುದೇ ರೀತಿಯಂತ ಒಂದು ಪ್ರಶ್ನೆಯನ್ನ ಅವ್ರನ್ನ ಮಾಡಬಾರ್ದು ಅನ್ನೋದ ರೀತಿಯ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅದೇನೇ ಆ ತಪ್ಪುಗಳನ್ನ ಹುಡುಕುವಂತ ಕೆಲಸವನ್ನ ನೀವು ಪತ್ರಕರ್ತರು ಮಾಡಬೇಡ್ರಿ, ಆ ತರ ತಪ್ಪುಗಳೇನಾದ್ರೂ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಅವರು ಒಂದು ವಾರ್ನಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತಿದ್ದೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇನ್ನು ವಾರ್ನಿಂಗ್ ಅಂತ ಕೂಡ ತಿಳ್ಕೊಬೇಕಾಗುತ್ತೆ ನೀವು ಅಂತ ಹೇಳಿ ಎಲ್ಲೊಂದ್ ಕಡೆ ಪತ್ರಕರ್ತರಲ್ಲಿ ಒಂದು ಎಚ್ಚರಿಕೆಯನ್ನ ಮತ್ತೆ ಭಯದ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನ ಗೃಹ ಸಚಿವರೇ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವ್ರು ಪದೇ ಪದೇ ಈ ರೀತಿಯಾಗಿ ಅಂದ್ರೆ ಗೃಹ ಸಚಿವ ಡಾಕ್ಟರ್ ಅವರು ಕೂಡ ಎಲ್ಲೊಂದ್ ಕಡೆ ಗೃಹ ಸಚಿವರಾಗಿರೋದ್ರಿಂದ ಒಂದು ಕರೆಕ್ಟಾಗಿ ಸರಿಯಾಗಿ ಮಾತನಾಡಬೇಕಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಇವರು ಆ ಒಂದು ಮಾತಿನ ಒಂದು ಬರದಲ್ಲಿ ಪತ್ರಕರ್ತರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ರಿಮಿನಲ್ಸ್ ಗಳಿಗೆ ಮತ್ತೆ ಎಲ್ಲೊಂದ್ ಕಡೆ ಇವರು ಗೃಹ ಸಚಿವರು ಎಚ್ಚರಿಕೆಯನ್ನು ಕೊಡುವಂತವ್ರು ಪತ್ರಕರ್ತರಿಗೆ ಈ ರೀತಿಯಾಗಿ ಯಾಕೆ ಎಚ್ಚರಿಕೆಯನ್ನು ಕೊಟ್ಟರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ರೈಟ್. ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗೃಹ ಸಚಿವ ಪರಮೇಶ್ವರ್ ಅವರು ಕ್ರಿಮಿನಲ್ಗಳಿಗೆ ವಾರ್ನಿಂಗ್ ಮಾಡಿಲ್ಲ. ಬದಲಾಗಿ ಗೃಹ ಸಚಿವರು ಪತ್ರಕರ್ತರಿಗೆ ವಾರ್ನಿಂಗ್ ಮಾಡಿದ್ದಾರೆ. ದಸರಾದಲ್ಲಿ ತಪ್ಪು ಹುಡುಕದಂತೆ ಪತ್ರಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರು ದಸರಾದಲ್ಲಿ ತಪ್ಪು ಹುಡುಕದಂತೆ ವಾರ್ನಿಂಗ್ ಮಾಡಿದ್ದಾರೆ. ಇಟ್ಸ್ ಅ ವಾರ್ನಿಂಗ್, ನೀವು ತಪ್ಪು ಹುಡುಕಬೇಡಿ ಅಂದಿದ್ದಾರೆ. ತಪ್ಪು ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿಬಿಡಿ, ಇಲ್ಲೇನೋ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳೋದನ್ನ ಕೇಳಿಕೊಳ್ಳಿ. ಊರ್ ಮರ್ಯಾದೆ ಯಾಕೆ ಕಳಿತೀರಾ ಅಂತ ವಾರ್ನ್ ಮಾಡಿದ್ದಾರೆ. ತಪ್ಪು ಹುಡ್ಕಕ್ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ ಹೋಗ್ಬೇಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನ ಅಂದ್ರೆ, ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಆದ್ರಿಂದ ಅಲ್ಲ ಹೇಳೋದಕ್ಕೆ ಕೇಳಿಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ, ಮೊದಲೇ ಹೇಳ್ಬಿಡಿ, ಸರಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀವು ಹೇಳಿ ಊರ್ ಮರ್ಯಾದೆ ಯಾಕೆ ಕಳಿತೀರಾ? ಅಷ್ಟೇ ಹೇಳೋದು ನಾನು, ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಯಾಕಂದ್ರೆ ನೀವು ಸ್ವಲ್ಪ ಒಂದೊಂದ್ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತದೆ, ಅದು ಹೋಗೋದು ಬೇಡ ಅಂತ ಹೇಳಿದ್ದೀನಿ. ತಪ್ಪು ಹುಡ್ಕಕ್ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ ಹೋಗ್ಬೇಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಪತ್ರಕರ್ತರು ಪ್ರಶ್ನೆ ಮಾಡೋದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಜಗದೀಶ್.
ಅಶ್ವಿನಿ, ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುಮಕೂರು ದಸರಾ ಆಚರಣೆ ವಿಚಾರ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ನಡೆಸ್ತಾ ಇದ್ರು. ಸಭೆ ನಡೆಸುವಂತ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದಸರಾ ಒಂದು ವಿಚಾರವಾಗಿ ಯಾವುದೇ ರೀತಿಯಂತ ಒಂದು ಪ್ರಶ್ನೆಯನ್ನ ಅವ್ರನ್ನ ಮಾಡಬಾರ್ದು ಅನ್ನೋದ ರೀತಿಯ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅದೇನೇ ಆ ತಪ್ಪುಗಳನ್ನ ಹುಡುಕುವಂತ ಕೆಲಸವನ್ನ ನೀವು ಪತ್ರಕರ್ತರು ಮಾಡಬೇಡ್ರಿ, ಆ ತರ ತಪ್ಪುಗಳೇನಾದ್ರೂ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಅವರು ಒಂದು ವಾರ್ನಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತಿದ್ದೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ವಾರ್ನಿಂಗ್ ಅಂತ ಕೂಡ ತಿಳ್ಕೊಬೇಕಾಗುತ್ತೆ ನೀವು ಅಂತ ಹೇಳಿ ಎಲ್ಲೊಂದ್ ಕಡೆ ಪತ್ರಕರ್ತರಲ್ಲಿ ಒಂದು ಎಚ್ಚರಿಕೆಯನ್ನ ಮತ್ತೆ ಭಯದ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನ ಗೃಹ ಸಚಿವರೇ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವ್ರು ಪದೇ ಪದೇ ಈ ರೀತಿಯಾಗಂದ್ರೆ ಗೃಹ ಸಚಿವ ಡಾಕ್ಟರ್ ಅವರು ಕೂಡ ಎಲ್ಲೊಂದ್ ಕಡೆ ಗೃಹ ಸಚಿವರಾಗಿರೋದ್ರಿಂದ ಒಂದು ಕರೆಕ್ಟಾಗಿ ಸರಿಯಾಗಿ ಮಾತನಾಡಬೇಕಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಇವರು ಆ ಒಂದು ಮಾತಿನ ಒಂದು ಬರದಲ್ಲಿ ಪತ್ರಕರ್ತರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ರಿಮಿನಲ್ಸ್ ಗಳಿಗೆ ಮತ್ತೆ ಎಲ್ಲೊಂದ್ ಕಡೆ ಇವರು ಗೃಹ ಸಚಿವರು ಎಚ್ಚರಿಕೆಯನ್ನ ಕೊಡುವಂತವ್ರು ಪತ್ರಕರ್ತರಿಗೆ ಈ ರೀತಿಯಾಗಿ ಯಾಕೆ ಎಚ್ಚರಿಕೆಯನ್ನ ಕೊಟ್ಟರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ರೈಟ್. ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗೃಹ ಸಚಿವ ಪರಮೇಶ್ವರ್ ಅವರು ಕ್ರಿಮಿನಲ್ಗಳಿಗೆ ವಾರ್ನಿಂಗ್ ಮಾಡಿಲ್ಲ, ಬದಲಾಗಿ ಗೃಹ ಸಚಿವರು ಪತ್ರಕರ್ತರಿಗೆ ವಾರ್ನಿಂಗ್ ಮಾಡಿದ್ದಾರೆ. ದಸರಾದಲ್ಲಿ ತಪ್ಪು ಹುಡುಕದಂತೆ ಪತ್ರಕರ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರು ದಸರಾದಲ್ಲಿ ತಪ್ಪು ಹುಡುಕದಂತೆ ವಾರ್ನಿಂಗ್ ಮಾಡಿದ್ದಾರೆ. ಇಟ್ಸ್ ಅ ವಾರ್ನಿಂಗ್, ನೀವು ತಪ್ಪು ಹುಡುಕಬೇಡಿ ಅಂದಿದ್ದಾರೆ. ತಪ್ಪು ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿಬಿಡಿ, ಇಲ್ಲೇನೋ ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳೋದನ್ನ ಕೇಳಿಕೊಳ್ಳಿ. ಊರ್ ಮರ್ಯಾದೆ ಯಾಕೆ ಕಳಿತೀರಾ ಅಂತ ವಾರ್ನ್ ಮಾಡಿದ್ದಾರೆ. ತಪ್ಪು ಹುಡ್ಕಕ್ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ ಹೋಗ್ಬೇಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನ ಅಂದ್ರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಆದ್ರಿಂದ ಅಲ್ಲ ಹೇಳೋದಕ್ಕೆ ಕೇಳಿಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ, ಮೊದಲೇ ಹೇಳ್ಬಿಡಿ, ಸರಿ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀವು ಹೇಳಿ ಊರ್ ಮರ್ಯಾದೆ ಯಾಕೆ ಕಳಿತೀರಾ? ಅಷ್ಟೇ ಹೇಳೋದು ನಾನು, ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಯಾಕಂದ್ರೆ ನೀವು ಸ್ವಲ್ಪ ಒಂದೊಂದ್ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತದೆ, ಅದು ಹೋಗೋದು ಬೇಡ ಅಂತ ಹೇಳಿ. ತಪ್ಪು ಹುಡ್ಕಕ್ಕೆ ಹೋಗಬೇಡಿ, ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕಕ್ಕೆ ಹೋಗ್ಬೇಡಿ, ನಮ್ ಸಹಕಾರ ಮಾಡಿ. ತಪ್ಪು ಆಗಕ್ ಮುಂಚೆನೆ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಪತ್ರಕರ್ತರು ಪ್ರಶ್ನೆ ಮಾಡೋದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಜಗದೀಶ್. ಅಶ್ವಿನಿ, ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುಮಕೂರು ದಸರಾ ಆಚರಣೆ ವಿಚಾರ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ನಡೆಸ್ತಾ ಇದ್ರು. ಸಭೆ ನಡೆಸುವಂತ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದಸರಾ ಒಂದು ವಿಚಾರವಾಗಿ ಯಾವುದೇ ರೀತಿಯಂತ ಒಂದು ಪ್ರಶ್ನೆಯನ್ನ ಅವ್ರನ್ನ ಮಾಡಬಾರ್ದು ಅನ್ನೋದ ರೀತಿಯ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅದೇನೇ ಆ ತಪ್ಪುಗಳನ್ನ ಹುಡುಕುವಂತ ಕೆಲಸವನ್ನ ನೀವು ಪತ್ರಕರ್ತರು ಮಾಡಬೇಡ್ರಿ, ಆ ತರ ತಪ್ಪುಗಳೇನಾದ್ರೂ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಅವರು ಒಂದು ವಾರ್ನಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ನಾನು ಸೂಕ್ಷ್ಮವಾಗಿ ನಿಮಗೆ ಹೇಳ್ತಿದ್ದೀನಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ವಾರ್ನಿಂಗ್ ಅಂತ ಕೂಡ ತಿಳ್ಕೊಬೇಕಾಗುತ್ತೆ ನೀವು ಅಂತ ಹೇಳಿ ಎಲ್ಲೊಂದ್ ಕಡೆ ಪತ್ರಕರ್ತರಲ್ಲಿ ಒಂದು ಎಚ್ಚರಿಕೆಯನ್ನ ಮತ್ತೆ ಭಯದ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಕೆಲಸವನ್ನ ಗೃಹ ಸಚಿವರೇ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವ್ರು ಪದೇ ಪದೇ ಈ ರೀತಿಯಾಗಂದ್ರೆ ಗೃಹ ಸಚಿವ ಡಾಕ್ಟರ್ ಅವರು ಕೂಡ ಎಲ್ಲೊಂದ್ ಕಡೆ ಗೃಹ ಸಚಿವರಾಗಿರೋದ್ರಿಂದ ಒಂದು ಕರೆಕ್ಟಾಗಿ ಸರಿಯಾಗಿ ಮಾತನಾಡಬೇಕಾಗುತ್ತೆ. ಆದ್ರೆ ಇನ್ನೊಂದ್ ಕಡೆ ಇವರು ಆ ಒಂದು ಮಾತಿನ ಒಂದು ಬರದಲ್ಲಿ ಪತ್ರಕರ್ತರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ರಿಮಿನಲ್ಸ್ ಗಳಿಗೆ ಮತ್ತೆ ಎಲ್ಲೊಂದ್ ಕಡೆ ಇವರು ಗೃಹ ಸಚಿವರು ಎಚ್ಚರಿಕೆಯನ್ನ ಕೊಡುವಂತವ್ರು ಪತ್ರಕರ್ತರಿಗೆ ಈ ರೀತಿಯಾಗಿ ಯಾಕೆ ಎಚ್ಚರಿಕೆಯನ್ನ ಕೊಟ್ಟರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ರೈಟ್. ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.